Good morning, my dear students. I know that you are going to face examination from tomorrow. 18th March is your first exam, right? Kannada, first language Kannada. So for that, welcome to Arjuna Abhyasa. And after that one, after finishing Kannada, you know that what to do, right? Go to Arjuna Abhyasa and explore science and prepare well and score 80 above 80, 80 out of 80. That's my goal and that's your goal also. ಆ್ಯಂಡ್ ಡೋಂಟ್ ಫಿಯರ್ ಅಬೌಟ್ ಎಕ್ಸಾಮಿನೇಷನ್ಸ್. ಸಾಮರ್ಥ್ಯ ಇದ್ದು ನೀವು ಸಾಮಾನ್ಯವಾಗಿ ಬದುಕ್ತೀರಾ ಅಂದರೆ ವೇಸ್ಟ್ ಅಲ್ವಾ? ಹಾಗೇನೆ ಸಾಮರ್ಥ್ಯ ಇದ್ದು ನೀವು ಓದ್ತಾ ಇಲ್ಲ ಅಂದರೆ ಅದು ವೇಸ್ಟು. ಓದ್ತಿದ್ರೆ ದಟ್ ಇಸ್ ಗುಡ್. ಯು ಗಾಟ್ ಆ್ಯನ್ ಮೋಟಿವೇಶನ್ ಟು ಡೂ, ಯು ಫೈಂಡ್ ಯುವರ್ ಓನ್ ಮೋಟಿವೇಶನ್ಸ್ ದಟ್ ನನಗಿಷ್ಟು ಸ್ಕೋರ್ ಮಾಡಬೇಕು ಅಷ್ಟು ಸ್ಕೋರ್ ಮಾಡಬೇಕು ಅಂತ ನಿಮ್ಮ ಹತ್ರ ಇದ್ದರೆ ಅದು ನೀವು ಓದ್ತೀರಾ. ಓದೋರಿಗೆ ಯಾರು ಹೇಳಲೇಬೇಕಿಲ್ಲ. ಓದದೇ ಇರೋರಿಗೆ ಹೇಳಿದ್ನ ತಿಳ್ಕೊಂಡ್ರೆ ಸಾಕು. ತಿಳ್ಕೊಂಡಿಲ್ಲ ಅಂದರೆ ನಿಮ್ಮ ದಡ್ತನ. ಮಾಸ್ಟರ್ ಯುವರ್ ಮೈಂಡ್ ಫಸ್ಟ್. ಮೈಂಡ್ ಆವಾಗಲೇ ಹೇಳಿದ್ದೀನಿ, ಮೈಂಡ್ನ ಫ್ರೆಂಡ್ ಮಾಡಿಕೊಂಡ್ರೆ ಯು ವಿಲ್ ಸಕ್ಸೀಡ್, ಮೈಂಡ್ನ ಎನಿಮಿ ಮಾಡಿಕೊಂಡ್ರೆ ಯು ವಿಲ್ ಫೇಲ್. ದಟ್ಸ್ ಇಟ್. ಸಕ್ಸಸ್ ಈಸ್ ಇನ್ ಯು ಓನ್ಲಿ. ಮಾಸ್ಟರ್ ಯುವರ್ ಮೈಂಡ್, ದಟ್ ವಿಲ್ ಮಾಸ್ಟರ್ ಯುವರ್ ಲೈಫ್. You become what you think. If now also you are thinking that you are settling for average, you will settle for average only. You are getting only pass, you will get only pass. If you are thinking you will get rank, you will get a rank, you will get a rank for sure. Wake up early, study because you wanted to study, that's it. Don't to show up. I will work with the best and to give my best. ಅದಿರಬೇಕಷ್ಟೇ. ನಾನು ನನ್ನಲ್ಲಿರೋ ಬೆಸ್ಟ್ನ ಟ್ರೈ ಮಾಡ್ತೀನಿ. ಟು ಗಿವ್ ಮೈ ಬೆಸ್ಟ್, ದಟ್ಸ್ ಇಟ್. ಬೆಳಗ್ಗೆ ಬೇಗ ಎದ್ದೇಳಿ, ಓದ್ಕೊಳ್ಳಿ. ಇನ್ನೆಷ್ಟು ದಿವಸ ಆಮೇಲೆ ಎಕ್ಸಾಮಿನೇಷನ್, ಟಿಲ್ ಯುವರ್ ಎಕ್ಸಾಮಿನೇಷನ್ ಆ್ಯಂಡ್ ಯುವರ್ ಅಡ್ಮಿಷನ್ ಯು ವಿಲ್ ಗೆಟ್ ರೆಸ್ಟ್. ಫುಲ್ ಡೇ ಸ್ಲಿಪ್ ಮಾಡಿ, ಫುಲ್ ಮಂತ್ ಎಲ್ಲ ನಿದ್ದೆ ಮಾಡಿ, ಪರವಾಗಿಲ್ಲ. ವಿತ್ ದಟ್ ಮೋಸ್ಟ್ ರಿಪೀಟೆಡ್ MCQಸಿಂದ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು. ಇದು ಪಾರ್ಟ್ ಎ, ನಿಮ್ಗೆ ಗೊತ್ತು ಫಿಸಿಕ್ಸ್ ಇರುತ್ತೆ. ಇದರಲ್ಲಿ ಮೋಸ್ಟ್ ರಿಪೀಟೆಡ್ ನಂಬರ್ ಆಫ್ ಟೈಮ್ಸ್, ಎಷ್ಟು ಕೇಳಿದರೆ ಗೊತ್ತಿಲ್ಲ ಇದನ್ನು. ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೇಳಿದ್ದಾರೆ. ಅದು ಯಾವುದು ಅಂತ ನಿಮಗೆ ಗೊತ್ತು. ಯಾವುದಿದು? ವೋಲ್ಟ್ ಮೀಟರ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡೋದು ವೋಲ್ಟ್ ಮೀಟರ್. ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಕರೆಂಟ್ ಈಸ್ ಆ್ಯಮ್ಮೀಟರ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ SI ಯೂನಿಟ್ ಏನು? ವೋಲ್ಟ್. SI ಯೂನಿಟ್ ಆಫ್ ಪವರ್ ಏನು? ವ್ಯಾಟ್. WATT. SI ಯೂನಿಟ್ ಆಫ್ ಪವರ್ ಆಫ್ ಎ ಲೆನ್ಸ್ ಏನು? ಇಟ್ ಈಸ್ ಡಯಾಪ್ಟ್ರೆ. DIOPTRE. Reciprocal of focal length is called what? 1/f is equal to what? Power of a lens. That's it, right? Next, the relationship between radius of curvature and focal length. ಏನು ರೇಡಿಯಸ್ ಆಫ್ ರಿಲೇಷನ್ ಇರೋದು? R is equal to 2 small f. R is equal to 2 small f. And next one is rear view mirrors are made up of what? ರಿಯರ್ ವ್ಯೂ ಅಂದರೆ ಬ್ಯಾಕ್ ಸೈಡ್ ನೋಡೋದು ಬೈಕಲ್ಲಿ. ಯಾವುದು? ಕಾನ್ವೆಕ್ಸ್ ಮಿರರ್. ಓಮ್ಸ್ ಲಾ ಈಕ್ವೇಷನ್ ಈಸ್ V is equal to IR. ಮ್ಯಾಥಮೆಟಿಕಲ್ ಫಾರ್ಮುಲಾ ಆಫ್ ಜೂಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್ ಏನು? H is equal to, that is capital H is equal to I² RT. ನೆಕ್ಸ್ಟ್, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲಲ್ಲಿ ಥಂಬ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಕ್ವಶನ್ ಬಂದೇ ಬರುತ್ತೆ. ಕ್ವಶನ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲನ್ನು ಬರ್ಬೋದು, ಇಲ್ಲ ರೈಟ್ ಹ್ಯಾಂಡ್ ಥಂಬ್ ರೂಲನ್ನು ಬರ್ಬೋದು. ಇನ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್, ದ ಥಂಬ್ ಇಂಡಿಕೇಟ್ಸ್ ವಾಟ್? ಕರೆಂಟ್. The thumb indicates what? Direction of current. In Fleming's left hand rule, thumb indicates what? Motion. Forefinger indicates what? Forefinger indicates what? Forefinger indicates field, magnetic field. Middle finger indicates current. Here thumb indicates current, here middle finger indicates current. What is the diameter of the eyeball? 2.3 centimeter. 2.3 centimeter. The nearest point for a normal vision is 2. ಒಬ್ಬ ನಾರ್ಮಲ್ ವ್ಯಕ್ತಿಗೆ ನಿಯರೆಸ್ಟ್ ಪಾಯಿಂಟ್ ಎಷ್ಟು ಅಂದರೆ ದಟ್ ಇಸ್ 25 ಸೆಂಟಿಮೀಟರ್. ಫಾರ್ತೆಸ್ಟ್ ಪಾಯಿಂಟ್ ಎಷ್ಟು ನಾರ್ಮಲ್ ವಿಷನ್ ಇರೋನಿಗೆ ಅಂದರೆ ಇಟ್ ಇಸ್ ಇನ್ಫಿನಿಟಿ. ಎಲ್ಲಿವರೆಗೂ ನೋಡ್ಬೋದು ಅಲ್ಲಿವರೆಗೂ ನೋಡ್ಬೋದು, ಇನ್ಫಿನಿಟಿ. SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಈಸ್ ಓಮ್ ಮೀಟರ್. SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಈಸ್ ಓಮ್ ಮೀಟರ್. ಫಾರ್ ಮೋಸ್ಟ್ SLC and science classes, you know what to do. Follow and subscribe Arjuna Abhyasa on YouTube. If you are listening this in Instagram, the link is in bio. If you are already subscribed, that's very good, very nice thing. So please do share with your friends because there is only 3 days left for your science examination. You know that some of them feeling science is difficult. This video can help to them, those who are feeling difficulty in science.
After one subscribing to Arjuna Abhyasa, he or she will not feel that science is tough. Science is easier than the remaining 5 subjects. With that, I am ending with this video. Thanks for watching and happy learning. I will come again with the part B, chemistry most repeated MCQs in this timeline. Thank you for watching. Happy learning.